ಹಾಯ್ ಸ್ನೇಹಿತರೆ, ನಾನು ಸೌಮ್ಯ ಗೌಡ. ಇದು ನನ್ನ ಮೊದಲನೇ ವಿಡಿಯೋ. ಇದು ನನ್ನ ಪ್ರೀತಿಯ ಕಿಚನ್. ನಾನು ತುಂಬ ಹೊತ್ತು ಕಳೆಯೋದು ಇಲ್ಲೇ. ಇದು ನನ್ನ ಮೊದಲನೇ ವಿಡಿಯೋ ಆಗಿರೋದ್ರಿಂದ ನಾನು ನಿಮ್ಮೆಲ್ಲರಿಗೂ ಒಂದೊಳ್ಳೆ ಟೀ ಮಾಡಿಕೊಡ್ಬೇಕು ಅಂತ ಯೋಚನೆ ಮಾಡಿದ್ದೀನಿ. ಹಾಗೆ ಒಂದೊಳ್ಳೆ ಮಸಾಲ ಟೀ ಮಾಡ್ತಾಯಿದ್ದೀನಿ. ಮೊದಲಿಗೆ ಪಾತ್ರೆ ಇಟ್ಕೊಂಡು ಮಸಾಲ ಟೀ ಪೌಡರ್ ಹಾಕಿ ಅದು ಸ್ವಲ್ಪ ಚೆನ್ನಾಗಿ ಕುದ್ದ ನಂತರ ಕೆಲವರು ಹಾಲು ಹಾಕ್ಬಿಟ್ಟು ಟೀ ಪೌಡರ್ ಹಾಕ್ತಾರೆ. ಇವಾಗ ನೋಡಿ, ಒಣ ಶುಂಠಿ ಪೌಡರು ಮತ್ತು ಬೆಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದು ಮತ್ತು ಟೀ ಪೌಡರೆಲ್ಲ ಹಾಕಿ ನೀರಿಗೆ ಚೆನ್ನಾಗಿ ಕುದಿಸಿದ್ರೆ ಅದು ಅದರ ರಸ ಬಿಟ್ಕೊಳ್ಳುತ್ತೆ. ಕೆಲವರು ಹಾಲು ಹಾಕಿ ಟೀ ಪೌಡರ್ ಹಾಕ್ಬಿಡ್ತಾರೆ. ಹಂಗೆ ಮಾಡಿದ್ರೆ ಹಾಲೆಲ್ಲ ಫುಲ್ಲು ಗಟ್ಟಿಯಾಗುತ್ತೆ ಕುದ್ದಿ. ಇವಾಗ ಹಾಲು ಹಾಕ್ಕೋಬೇಕು ಸ್ನೇಹಿತರೆ. ಹಾಲು ಹಾಕ್ಕೊಂಡು ಎಷ್ಟು ಬೇಕಷ್ಟು, ಒಂದು 3 ಜನಕ್ಕಾಗೋಷ್ಟು ಟೀ ಇದು ರೆಡಿ ಆಗ್ತಾಯಿದೆ. ಚೆನ್ನಾಗಿ ಕುದ್ರೆ ನಿಮಗೆ ಗೊತ್ತಾಗುತ್ತೆ. ಇನ್ನು ಸ್ವಲ್ಪ ಟೀ ಪೌಡರ್ ಬೇಕಂದರೆ, ಟೀದು ಫ್ಲೇವರ್ ಬೇಕು, ಆ ಘಮ ಬೇಕು ಅಂದರೆ ಲಾಸ್ಟಲ್ಲಿ ಇನ್ನು ಸ್ವಲ್ಪ ಹಾಕ್ಕೋಬೇಕು. ಕುದೀತಾ ಇದೆ ಸ್ನೇಹಿತರೆ. ನಾನು ಬೆಲ್ಲದ ಟೀ ಮಾಡ್ತಾಯಿದ್ದೀನಿ. ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಕೆಮಿಕಲ್ ಇರೋದ್ರಿಂದ ಲಾಸ್ಟಲ್ಲಿ ಹಾಕಿದ್ರೇ ಸರಿ, ಇಲ್ಲಾಂದರೆ ಒಡ್ಕೊಬಿಡುತ್ತೆ ಹಾಲು. ಲಾಸ್ಟಲ್ಲಿ ಹಾಕಿ ಒಂದು ಸ್ವಲ್ಪ ಹೈ ಫ್ಲೇಮ್ ಮಾಡಿ 1-2 ಕುದಿ ಬಂದ ತಕ್ಷಣವೇ ಗೊತ್ತಾಗುತ್ತೆ ನಿಮಗೆ, ಆ ಫ್ಲೇವರ್, ಆ ಘಮ ನಿಮಗೆ ಬರುತ್ತೆ. ಆಗ ಒಂದು ಸ್ಪೂನಲ್ಲಿ ತಿರುಗಿಸ್ಬಿಟ್ಟು ಸಾಕು, ಕುದ್ದಿದೆ, ಸಾಕು, ಟೀ ರೆಡಿ ಇದೆ ಅಂದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ. ಅದನ್ನು ನೀವೊಂದು ಲೋಟ ಇಟ್ಕೊಂಡು ಅದರಲ್ಲಿ ಸೋಸ್ಕೋಬೋದು. ಸೋಸ್ಕೊಂಡು ಒಂದೊಳ್ಳೆ ಟೀ ರೆಡಿ ಆಗುತ್ತೆ. ಹಾಗಾಗಿ ನನ್ನ ಮೊದಲನೇ ವಿಡಿಯೋದಲ್ಲಿ ನಿಮಗೆ ಟೀ ಮಾಡಿಕೊಡ್ತಾಯಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಸ್ನೇಹಿತರೆ. ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ನಿಮಗೆ. ಥ್ಯಾಂಕ್ ಯು.